Hello, my dear Karnataka former champions. Welcome back to KPC classes. So yes, ಕೆ ಕಡೆಯಿಂದ ಇವಾಗ ಜಸ್ಟ್ ನಿಮಗೆ ಫಸ್ಟ್ ರೌಂಡ್ ಅಡ್ಮಿಷನ್ ಫೀಸ್ ರಿಸಿಪ್ಟ್ ಕನ್ಫರ್ಮೇಶನ್ ಸ್ಲಿಪ್ ನ ಬಿಟ್ಟಿದ್ದಾರೆ. ಎಸ್, ಇದರಲ್ಲಿ ಸಮ್ ಸ್ಟೂಡೆಂಟ್ಸ್ ಗೆ ಬಹಳಷ್ಟು ಡೌಟ್ ಇದೆ ಅಂಡ್ ಸೆಕೆಂಡ್ ರೌಂಡ್ ಇರುತ್ತಾ ಇಲ್ವಾ ಅಂತ ಪ್ರತಿಯೊಬ್ಬರು ಕೇಳ್ತಾ ಇದ್ದೀರಾ. ಸೊ ಸಾರಿ, ಆಕ್ಚುಲಿ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ. ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹಾಗಾಗಿ ವಾಯ್ಸ್ ಸ್ಲೋ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಿಮ್ ಮೆಸೇಜಸ್ ಅಂಡ್ ಕಾಲ್ಸ್ ಬರೋದ್ರಿಂದ ನಾನು ವಿಡಿಯೋ ಮಾಡ್ತಿದ್ದೀನಿ ನಿಮ್ಗೋಸ್ಕರ. ನೋಡ್ತಾ ಹೋಗೋಣ. ನೀವು ಫಸ್ಟ್ ಯು ಹ್ಯಾವ್ ಟು ಪೇ 50 rupees. ಓಕೆ, ಸೊ ನೀವು ಲಾಗಿನ್ ಮಾಡ್ಬೇಕಾದ್ರೆ ನಿಮಗೆ 50 rupees ಅಮೌಂಟ್ ನ ಕೇಳ್ತಾ ಇದೆ. ಸೊ ಅಮೌಂಟ್ ನ ಪೇ ಮಾಡ್ಕೊಂಡಾದ್ಮೇಲೆ ಸೊ ನೆಕ್ಸ್ಟ್ ಯು ವಿಲ್ ಗೆಟ್ ಫೀಸ್ ರಿಸಿಪ್ಟ್. ಓಕೆ, ಸೊ ಯು ವಿಲ್ ಗೆಟ್ ಕನ್ಫರ್ಮೇಶನ್ ಸ್ಲಿಪ್ ಲೈಕ್ ದಿಸ್. ಓಕೆ, ಸೊ ಇದು ಒಂದು ಸ್ಟೂಡೆಂಟ್ದು. ಓಕೆ, ಸೊ ಈ ರೀತಿ ನಿಮಗೆ ಒಂದು ಕನ್ಫರ್ಮೇಶನ್ ಸ್ಲಿಪ್ ಸಿಗುತ್ತೆ. ಆ ಕನ್ಫರ್ಮೇಶನ್ ಸ್ಲಿಪ್ ನಲ್ಲಿ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್, ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ನಿಮ್ ಕ್ಯಾಟಗರಿ ಆಗಿರ್ಬೋದು, ರ್ಯಾಂಕ್ ಆಗಿರ್ಬೋದು, ಸೊ ಕರೆಕ್ಟ್ ಆಗಿದೆನಾ ಇಲ್ವಾ, ಮತ್ತೆ ನಿಮ್ಗೆ ಅಲೋಟ್ ಆಗಿರ್ತಕ್ಕಂಥ ಕೋರ್ಸ್ ಆಗಿರ್ಬೋದು, ಯಾವ ಕಾಲೇಜ್ ನಲ್ಲಿ ಆಗಿದೆ, ಸೊ ಅವನ್ನೆಲ್ಲ ಡೀಟೇಲ್ ನ ಕರೆಕ್ಟ್ ಆಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಏನಾದ್ರು ನಿಮ್ಗೆ ಅದ್ರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಇಮಿಡಿಯೇಟ್ ಆಗಿ ಕೆ ಮೇಲ್ ಹಾಕಿ ಆರ್ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಸಜೆಷನ್ ನ ತಗೊಳ್ಳಿ. ಓಕೆ, ಸೊ ಇಲ್ಲಿ ನೋಟ್ ನಲ್ಲಿ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿ ಇದೆ ಅಂತ. ಕ್ಯಾಂಡಿಡೇಟ್ ಹ್ಯಾಸ್ ಟು ರಿಪೋರ್ಟ್ ಟು ದಿ ಅಲೋಟೆಡ್ ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್ ವಿತ್ ಆಲ್ ದಿ ನೆಸೆಸರಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇನ್ ಪರ್ಸನ್ ಅಂಡ್ ಗೆಟ್ ಇಟ್ ವೆರಿಫೈಡ್ ಫ್ರಮ್ ದಿ ಅಲೋಟೆಡ್ ಇನ್ಸ್ಟಿಟ್ಯೂಷನ್ ಅಲಾಂಗ್ ವಿತ್ ವ್ಯಾಲಿಡ್ ಐಡೆಂಟಿಟಿ ಕಾರ್ಡ್ ಅಂಡ್ ಫಾರ್ಮ್ ದಿ ಪ್ರೊಫೆಷನರಿ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಅಂಡ್ ಅಡ್ಮಿಷನ್ ಟಿಕೆಟ್. ಓಕೆ, ಸೊ ನಿಮ್ಗೆ ಇವಾಗ ಯಾವ ಕಾಲೇಜ್ ನಲ್ಲಿ ಅಲಾಟ್ಮೆಂಟ್ ಆಗಿದೆ ಆ ಕಾಲೇಜ್ ನಲ್ಲಿ ನೀವು ಪ್ರತಿಯೊಂದು ನೀವೇನ್ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿದ್ದೀರಾ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ, ಸೊ ನಿಮ್ ಅಪ್ಲಿಕೇಶನ್ ಫಾರ್ಮ್, ಓಕೆ, ಸೊ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಪ್ಲಿಕೇಶನ್ ಫಾರ್ಮ್ ನ ತಗೊಂಡು ಹೋಗ್ಬೇಕು, ಅದ್ರ ಜೊತೆಗೆ ನಿಮ್ದು ಐಡೆಂಟಿ ಕಾರ್ಡ್ ಅಂಡ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್. ಓಕೆ, ಅಡ್ಮಿಷನ್ ಟಿಕೆಟ್ ಕೂಡ, ಅಡ್ಮಿಷನ್ ಟಿಕೆಟ್ ಮೀನ್ಸ್ ಇದೆ ನಿಮ್ದು ಏನ್ ಇವಾಗ ಅಡ್ಮಿಷನ್ ಟಿಕೆಟ್ ಇದೆ ಅಲ್ಲ, ಸೊ ಇದು ಕನ್ಫರ್ಮೇಶನ್ ಸ್ಲಿಪ್. ಈ ಕನ್ಫರ್ಮೇಶನ್ ಸ್ಲಿಪ್ ನ ಮತ್ತೆ ನಿಮ್ದು ಪ್ರತಿಯೊಂದು ಡಾಕ್ಯುಮೆಂಟ್ ನ ತಗೊಂಡು ಹೋಗಿ, ಸೊ ನಿಮ್ಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಆ ಕಾಲೇಜ್ ನಲ್ಲಿ ನೀವು ಅಡ್ಮಿಷನ್ ನ ತಗೋಬೇಕಾಗುತ್ತೆ. Okay, and in case the allotted college or institution demands over and above the fees fixed by the state government, the candidate can approach fees regulatory committee. Okay, so ನೀವು ಯಾವ ಕಾಲೇಜ್ ನಲ್ಲಿ ಅಡ್ಮಿಷನ್ ತಗೋತಿರ್ತೀರಾ ಆ ಕಾಲೇಜ್ ನಲ್ಲಿ ಇನ್ ಕೇಸ್ ಕಾಲೇಜ್ ಡೆವಲಪ್ಮೆಂಟ್ ಫೀಸ್ ಅಂತ ಸ್ವಲ್ಪ ಅಮೌಂಟ್ ನ ತಗೊಳ್ತಾರೆ. ಅದು ಏನಾದ್ರು ಓವರ್ ಆಗಿ ನಿಮ್ಗೆ ಜಾಸ್ತಿ ಅಮೌಂಟ್ ನ ಏನಾದ್ರು ಕೇಳ್ತಾ ಇದ್ರೆ, ಸೊ ನೀವು ಒಂದು ರೆಗ್ಯುಲೇಟರಿ ಕಮಿಟಿಗೆ ನೀವು ಕಂಪ್ಲೇಂಟ್ ನ ಮಾಡ್ಕೋಬಹುದು. ಓಕೆ, ಸೊ ನೀವು ಇಲ್ಲಿ ಫೀಸ್ ಬಂದ್ಬಿಟ್ಟು ಆನ್ಲೈನ್ ನಲ್ಲಿ ಪೇ ಮಾಡೋದಿರೋದಿಲ್ಲ. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಯಾವ ಕಾಲೇಜ್ ನಲ್ಲಿ ನಿಮ್ಗೆ ಅಡ್ಮಿಷನ್ ಸಿಕ್ಕಿದೆ ಅದೇ ಕಾಲೇಜಿನಲ್ಲಿ ಹೋಗಿ, ಸೊ ನೀವು ಅಲ್ಲಿ ಅದೇ ಕಾಲೇಜ್ ನಲ್ಲಿ ನೀವು ಫೀಸ್ ನ ಪೇ ಮಾಡ್ಬೇಕಾಗುತ್ತೆ. ಓಕೆ, ಅಂಡ್ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದಿ ಕಾಲೇಜ್ ಇಸ್ 16/2/2026. ಓಕೆ, ಸೊ 16th ಲಾಸ್ಟ್ ಡೇಟ್ ಇದೆ. ಸೊ ಡಿಲೇ ಮಾಡೋದಕ್ಕೆ ಹೋಗಬೇಡಿ. ಯಾರ್ದು ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಹೋಗಿ ಬೇಗನೆ ಅಡ್ಮಿಷನ್ ಮಾಡ್ಕೊಳ್ಳಿ. ಓಕೆ, and next, once the candidate documents are verified, admission order has to be obtained from compulsorily from the allotted institution. Otherwise, even though the candidate has paid the fees, his or her seat shall be deemed to be cancelled and the allotted seat shall be added back to the seat matrix for next round. Yes. ಓಕೆ, ಸೊ ನೀವು ಇವಾಗ ಅಡ್ಮಿಷನ್ ಆಗಿರ್ತೀರಾ. ಓಕೆ, ಸೊ ಕಾಲೇಜ್ ಫೀಸ್ ಕೂಡ ಪೇ ಮಾಡಿರ್ತಾರೆ. ನೀವು ಅಲ್ಲಿ ಕಂಪಲ್ಸರಿ ನೀವು ನಿಮ್ಗೆ ವೆರಿಫೈಡ್ ಅಡ್ಮಿಷನ್ ಆರ್ಡರ್ ಹ್ಯಾಸ್ ಟು ಬಿ ಅಬ್ಟೈನ್. ಅಡ್ಮಿಷನ್ ಆರ್ಡರ್, ಓಕೆ, ಸೊ ನೀವು ಅಲ್ಲಿ ಅಡ್ಮಿಷನ್ ಆಗಿದ್ದೀರಾ ಅಂತ ಒಂದು ಕಂಪಲ್ಸರಿ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ನ ಕಂಪಲ್ಸರಿ ನೀವು ತಗೊಳ್ಳೇಬೇಕು. ಓಕೆ, ಇನ್ ಕೇಸ್ ನೀವು ತಗೊಳ್ಳಿಲ್ಲ ಅಂದ್ರೆ, ಸೊ ನಿಮ್ದು ಇನ್ನ ಅಡ್ಮಿಷನ್ ಕನ್ಫರ್ಮ್ ಆಗಿಲ್ಲ ಅಂತ ನಿಮ್ ಸೀಟ್ ನ ಕ್ಯಾನ್ಸಲ್ ಮಾಡ್ತಾರೆ. ಓಕೆ, ಆ ಸೀಟ್ ನ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಗೆ ಕರೀತಾರೆ. ಓಕೆ, ಸೊ ಇದರಲ್ಲಿ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇವಾಗ ಯಾರಿಗೂ ಫಸ್ಟ್ ರೌಂಡ್ ನಲ್ಲಿ ಕಾಲೇಜ್ ಅಲಾಟ್ಮೆಂಟ್ ಆಗಿಲ್ಲ, ಸೊ ಡೆಫಿನೆಟ್ಲಿ ನಿಮ್ಗೆ ಸೆಕೆಂಡ್ ರೌಂಡ್ 100% ಬರುತ್ತೆ. ನಾ ಹೇಳಿದೆ ತಾನೇ 100% ಬರುತ್ತೆ, ಬಟ್ ಇಷ್ಟು ಸೀಟ್ ಇರೋದಿಲ್ಲ, ಕಡಿಮೆ ಸೀಟ್ ಇರುತ್ತೆ. ಯಾರು ಫಸ್ಟ್ ರೌಂಡ್ ನಲ್ಲಿ ಅಲಾಟ್ಮೆಂಟ್ ಆಗಿದೆ, ಯಾರು ಕಾಲೇಜ್ ನ ಬಿಟ್ಕೊಟ್ಟಿದ್ದಾರೆ, ಯಾರು ಜಾಯಿನ್ ಆಗಿರೋದಿಲ್ಲ ಅಂತ ಸೀಟ್ಸ್ ನ ಸೆಕೆಂಡ್ ರೌಂಡ್ ಗೆ ಕರೀತಾರೆ. ಓಕೆ, ಬಟ್ ಮತ್ತೆ ಇನ್ನೊಂದು ಡೌಟ್ ಪ್ರತಿಯೊಬ್ರು ಕೇಳ್ತಿದ್ದೀರಾ, ಸರ್ ಇವಾಗ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಕಾಲೇಜ್ ನ ಹೋಲ್ಡ್ ನಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ನಾವು ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ. ನೋ, ನೆವರ್. ಓಕೆ, ಸೊ ಈ ರೀತಿ ಪ್ರೊಸೆಸ್ ಮೊದಲಿತ್ತು, ಈ ಸರಿ ಚೇಂಜ್ ಆಗಿದೆ ಪ್ರೊಸೀಜರ್. ಸೊ ನಿಮ್ಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ ಅನ್ನ ನೀವು ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು. ಇನ್ ಕೇಸ್ ನಮ್ಗೆ ಬೇಡ ಅಂತಂದ್ರೆ ನೀವು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬಹುದು, ಬಟ್ ನಿಮ್ಗೆ ಫಸ್ಟ್ ರೌಂಡ್ ನಲ್ಲಿ ಅಲಾಟ್ ಆಗಿರ್ತಕ್ಕಂಥ ಕಾಲೇಜು ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆದ್ಮೇಲೆ ಮತ್ತೆ ನಮ್ಗೆ ಫಸ್ಟ್ ರೌಂಡ್ ನಲ್ಲಿ ಆಗಿರ್ತಕ್ಕಂಥ ಕಾಲೇಜ್ ಬೇಕು ಅಂದ್ರೆ ಯು ವಿಲ್ ನಾಟ್ ಗೆಟ್. ಓಕೆ, ಸೊ ಮತ್ತೆ ನಿಮ್ಗೆ ಆ ಕಾಲೇಜ್ ಸಿಗೋದಿಲ್ಲ, ಬಟ್ ರಿಸ್ಕಿ ಇದೆ. ಓಕೆ, ಸೊ ಸೆಕೆಂಡ್ ರೌಂಡ್ ಬಂದ್ರೆ ಕೂಡ ರಿಸ್ಕಿ ಇದೆ. ಇನ್ ಕೇಸ್ ಚೆನ್ನಾಗಿರೋ ಕಾಲೇಜ್ ಕೂಡ ಸಿಗಬಹುದು, ಬಟ್ ಇಟ್ ಅಪ್ ಟು ಡಿಪೆಂಡ್ ಆನ್ ಯು. ಓಕೆ, ಸೊ ಕಂಪಲ್ಸರಿ ಇದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನೋಡ್ಕೊಳ್ಳಿ, this is only confirmation slip. The candidate has to compulsorily report to the college or institution and pay the course fees to complete the admission process. Okay, so ನಿಮ್ಗೆ ಯಾವ ಕಾಲೇಜ್ ನಲ್ಲಿ ಅಡ್ಮಿಷನ್ ಅಲಾಟ್ಮೆಂಟ್ ಆಗಿರುತ್ತೆ ಅದೇ ಕಾಲೇಜ್ ನಲ್ಲಿ ನೀವು ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ದಿ ಅಡ್ಮಿಷನ್ ಫಾರ್ಮ್ ಪ್ರೊಸೀಜರ್. ಓಕೆ, ಸೊ ಇದನ್ನ ಕರೆಕ್ಟ್ ಆಗಿ ಇನ್ನೊಮ್ಮೆ ನೋಡ್ಕೊಳ್ಳಿ.
ಒಂದ್ ನಿಮ್ದು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆನಾ ಇಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಅಟೆಸ್ಟೆಡ್ ಮಾಡ್ಕೊಳ್ಳಿ. ಓಕೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂಡ್ ಜೆರಾಕ್ಸ್ ಕಾಪೀಸ್. ಓಕೆ, ಅದರಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ ನ ತಗೊಂಡೋಗಿ ಕಾಲೇಜ್ ನಲ್ಲಿ ಅಮೌಂಟ್ ನ ಫೀಸ್ ನ ಪೇ ಮಾಡ್ಕೊಂಡು ಅಡ್ಮಿಷನ್ ನ ತಗೊಳ್ಳಿ. ಓಕೆ, ಸೊ ಏನಾದ್ರು ಡೌಟ್ ಇದ್ರೆ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಸೊ ಕಾಲ್ಸ್ ಸ್ವಲ್ಪ ಕಡಿಮೆ ಮಾಡಿ, ಯಾಕಂದ್ರೆ ನನಗೂ ಕೂಡ ಹೆಲ್ತಿ ಸರಿ ಇಲ್ಲ, ಸೊ ಹಾಗಾಗಿ ಯಾರಿಗೂ ರೆಸ್ಪಾನ್ಸ್ ಇಂಡಿವಿಜುವಲಿ ಮಾಡಕ್ ಆಗ್ತಿಲ್ಲ. ಓಕೆ, ಥ್ಯಾಂಕ್ ಯು.